ಗುರವ್ ನಮ್ಮ ಹುಡುಗಿಗೋಸ್ಕರ ತಿಂಗ್ಳಾನ್ಗಟ್ಲೆ ಪ್ಲಾನ್ ಮಾಡಿದ ಪ್ರಪೋಸಲ್ ದಿನಾನೇ ಫುಲ್ ಮಳೆ. ಒಂದು ವರ್ಷದಿಂದ ನಾನು ಎಲ್ಲೋದ್ರು ಏನು ಮಾಡಿದ್ರು ಹೆಂಗಿದ್ರು ಏನೇ ಕೆಲಸ ಮಾಡಿದ್ರು ಮೈಂಡಲ್ಲಿ ಒಂದೇ ಯೋಚನೆ, ಪ್ರಪೋಸಲ್ ಪ್ರಪೋಸಲ್ ಪ್ರಪೋಸಲ್. ನನಗೆ ಪ್ರೇರಣಾ ಪರಿಚಯ ಆಗಿ 9 ವರ್ಷ. ನಮ್ಮದು 6+ ಇಯರ್ ಲವ್ ಸ್ಟೋರಿ. ಅವಳು ನನ್ನ ಜೀವನಕ್ಕೆ ಬಂದ ಮೇಲೆ ನನ್ನ ಲೈಫು ತುಂಬಾ ಚೆನ್ನಾಗಿದೆ. ಅದಕ್ಕೆ ಸಖತ್ತಾಗಿ ಪ್ರಪೋಸ್ ಮಾಡಬೇಕು ಆ್ಯಂಡ್ ಅವಳನ್ನ ತುಂಬಾ ಖುಷಿ ಪಡಿಸ್ಬೇಕು ಅಂತ ಪ್ಲಾನಿಂಗ್ ಸ್ಟಾರ್ಟ್ ಮಾಡಿದೆ. ಸಪ್ತಸಾಗರದಾಚೆ ಎಲ್ಲೋ ಫಿಲಮಲ್ಲಿ ಬರೋ ಪುಟ್ಟಿ ಥರ ಇವಳು ಸ್ವಲ್ಪ ಸೈಕ್ ಪುಟ್ಟಿ. ಅದಕ್ಕೆ ಬೀಚ್ ಅಂದರೆ ತುಂಬಾ ಇಷ್ಟ. ಸೊ ನನ್ನ ಪ್ರಪೋಸಲ್ ಕೂಡ ಬೀಚ್ ಸೈಡ್ ಇರಬೇಕು ಅಂತ ಫಿಕ್ಸ್ ಮಾಡಿದೆ. ಆವಾಗ ತಲೆಗೆ ಬಂದಿದ್ದು ಫಸ್ಟ್ ಆಪ್ಷನ್ನೇ ಮಂಗಳೂರು. ಆದರೆ ಬುಕ್ ಮಾಡಬೇಕಾದ್ರೆ ಗೊತ್ತಾಯಿತು ಜುಲೈ ಮಂತಲ್ಲಿ ಮಂಗಳೂರು ಪೂರ್ತಿ ರೆಡ್ ಅಲರ್ಟ್ ಇರುತ್ತೆ, ಫುಲ್ ಮಳೆ, ಎಲ್ಲೂ ಬೀಚ್ ಕೂಡ ಓಪನೇ ಇರಲ್ಲ ಅಂತ. ಆಮೇಲೆ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು ವಾರ್ಕಳದಲ್ಲಿ ಮಾಡ್ಬೋದು, ಯಾಕಂದರೆ ಇದೊಂದು ಕ್ಲಿಫ್, ಎಷ್ಟೇ ಮಳೆ ಬಂದರೂ ಏನೂ ಪ್ರಾಬ್ಲಮ್ ಆಗಲ್ಲ ಆ್ಯಂಡ್ ಕ್ಲಿಫ್ ವ್ಯೂನು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅಂತ. 2 ವರ್ಷದಿಂದ ಸೇವ್ ಮಾಡಿದ ದುಡ್ಡಲ್ಲಿ ರಿಂಗ್ನ ತಗೊಂಡು ಆ್ಯಂಡ್ ಡೆಕೋರೇಷನ್ಸ್ಗೆ ಏನು ಮಾಡಬೇಕೆಲ್ಲ ಅರೇಂಜ್ಮೆಂಟ್ಸು ಮಾಡಿ ಇದು ಲೈಫ್ ಟೈಮ್ ಮೆಮೊರಬಲ್ ಇವೆಂಟ್ ಆಗಿದ್ರಿಂದ ಪ್ರೇರಣಂಗೆ ಇಷ್ಟ ಆಗೋ ಥರನೇ ಬ್ಲ್ಯಾಕ್ ಶರ್ಟು, ಬ್ಲ್ಯಾಕ್ ಪ್ಯಾಂಟು, ಬ್ಲ್ಯಾಕ್ ಬ್ಲೇಸರ್ನ ತಗೊಂಡು ರೆಡಿ ಆದೆ. ವರ್ಷಾನ್ಗಟ್ಲೆಯಿಂದ ಏನೇ ಒಂದು ಸಣ್ಣ ತಗೋಬೇಕಂದ್ರೂ ಪ್ರೇ ಜೊತೆ ಡಿಸ್ಕಸ್ ಮಾಡ್ಕೊಂಡು ತಗೊಳ್ಳೋದೇ ರೂಢಿ. ಆದರೆ ಅವಳಿಗೆ ಸರ್ಪ್ರೈಸ್ ಕೊಡಬೇಕಾದ್ರಿಂದ ಎಲ್ಲದನ್ನೂ ಅವಳಿಗೆ ಮುಚ್ಚಿಟ್ಬಿಟ್ಟು ಮಾಡಲೇಬೇಕಾಗಿತ್ತು. ಇಷ್ಟೆಲ್ಲ ಮಾಡಿದ್ರೂ ಮಳೆ ಬರ್ತಿದೆಯಲ್ಲಪ್ಪ ಅಂತ ಬೇಜಾರಾಗಿದ್ದು ನನಗೆ ಒಂದು ಮಿರಾಕಲ್ಲೇ ಕಾದಿತ್ತು. ನಮ್ಮ ಪ್ರಪೋಸಲ್ಲು, ಸ್ಪೀಚು, ಪರ್ಫಾರ್ಮೆನ್ಸ್ನ ನೋಡಬೇಕು ಅಂದರೆ ಪಾರ್ಟ್ 2ನ ಚೆಕ್ ಮಾಡಿ, ಹಾಗೆ ಲೈಫ್ ವಿತ್ ಪ್ರಾಣನ ಫಾಲೋ ಮಾಡಿ.